ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅಂದ್ರೆ ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ವಿರಾಟ್ ಕೊಹ್ಲಿ ಅವರು ಕೂಡ ಒಂದೇ ಪಟ್ಟಿಗೆ ಸ್ಟಾರ್ ಆದವರಲ್ಲ. ಅವರು ಕೂಡ ಸತತ ಪ್ರಯತ್ನ ಮಾಡಿರ್ತಾರೆ. ಎಷ್ಟು ಪ್ರಾಕ್ಟೀಸ್ ಮಾಡಿ ಆ ಒಂದು ಫೀಲ್ಡ್ ಅಲ್ಲಿ ಪರ್ಫೆಕ್ಟ್ ಆಗಿರ್ತಾರೆ. ಯಾರ್ಯಾರು ಸಕ್ಸಸ್ಫುಲ್ ಪೀಪಲ್ ಇರ್ತಾರೆ ಅವರೆಲ್ಲ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿ ಆ ಒಂದು ಸ್ಥಾನದಲ್ಲಿ ಇರೋರು. ಕ್ರಿಸ್ಟಿಯೋ ರೊನಾಲ್ಡೋ ಕೂಡ ಪ್ರಾಕ್ಟೀಸ್ ಮಾಡಿನೇ ಪರ್ಫೆಕ್ಟ್ ಆಗಿರೋದು. ಯಾರು ಒಂದಪಡಿಕೆ ಪರ್ಫೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ. ಪರ್ಫೆಕ್ಟ್ ಆಗಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡಲೇಬೇಕು. ಪ್ರಾಕ್ಟೀಸ್ ಮಾಡ್ತಾ ನಾವು ಗೆಲ್ಬೋದು, ಸೋಲ್ಬೋದು. ಒಟ್ಟು ಪ್ರಾಕ್ಟೀಸ್ನ ನಿಲ್ಲಿಸಲೇಬಾರ್ದು. ನಾವು ಎಲ್ಲಿವರೆಗೂ ಪರ್ಫೆಕ್ಟ್ ಆಗ್ತೀವಿ, ಯಾವುದೇ ಒಂದು ಫೀಲ್ಡ್ ಆಗಿರಲಿ, ನಾವು ಎಲ್ಲಿವರೆಗೂ ಪರ್ಫೆಕ್ಟ್ ಆಗಲ್ಲ ಅಲ್ಲಿವರೆಗೂ ನಾವು ಪ್ರಾಕ್ಟೀಸ್ನ ಮಾಡ್ತಾನೆ ಇರಬೇಕು. ನಾವು ಪರ್ಫೆಕ್ಟ್ ಆಗಲಿವರೆಗೂ ನಾವು ಪ್ರಾಕ್ಟೀಸ್ನ ಮಾಡ್ತಾನೆ ಇರಬೇಕು. ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ ನಂದಿದು 3ನೇ ಚಾನಲ್. ಫಸ್ಟ್ನೇ ಚಾನಲಲ್ಲಿ ನಾನು ಒಂದು 200 ವಿಡಿಯೋನ ಹಾಕಿದ್ದೆ. ಆದರೆ 1000 ಜನ ಸಬ್ಸ್ಕ್ರೈಬರ್ಸ್ ಆದರು. ಆದರೆ ಆ ಚಾನಲ್ ಫ್ಲಾಪ್ ಆಯಿತು. ಅಷ್ಟಕ್ಕೆ ನಾನು ಬಿಡಲಿಲ್ಲ. 2ನೇ ಚಾನಲ್ ಓಪನ್ ಮಾಡಿದೆ. 2ನೇ ಚಾನಲ್ ಕೂಡ ಒಂದು 50 ವಿಡಿಯೋ ಹಾಕಿದೆ. ಅದರಲ್ಲೂ ಕೂಡ ಫ್ಲಾಪ್ ಆಯಿತು ಆ ಚಾನಲ್ ಕೂಡ. ಈಗ 3ನೇ ಚಾನಲ್ಲು. ಇದು ಏನಾಗುತ್ತೆ ಗೊತ್ತಿಲ್ಲ, ಆದರೂ ಬಿಡೋಲ್ಲ. ಇದೇ ಒಂದು ಪ್ರಾಕ್ಟೀಸ್ನ ರೀತಿ. ನಾವು ಎಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತೀವಿ, ನಾವು ಪರ್ಫೆಕ್ಟ್ ಆಗಲಿವರೆಗೂ ನಾವು ಪ್ರಾಕ್ಟೀಸ್ನ ಬಿಡಲೇಬಾರದು. ಎಕ್ಸಾಂಪಲ್ ಇನ್ನೊಂದು ಕೊಡೋದಾದ್ರೆ, ನಾವಿಲ್ಲಿ ಬಾಡಿಗೆ ಮನೇಲಿ ಇದ್ದೀವಿ, ಕೆಲ್ಸಕ್ಕಾಗಿ ಬಂದವ್ರು ನಾವು. ಇಲ್ಲಿ ನಾವು ಊಟ ತಿಂಡಿ ಎಲ್ಲ ಕೂಡ ನಾವೇ ಮಾಡ್ಕೊತೀವಿ. ಫಸ್ಟ್ನೇ ದಿನ ಕಷ್ಟ ಆಗ್ಬೋದು, 2ನೇ ದಿನ ಕಷ್ಟ ಆಗ್ಬೋದು. ಆದರೆ 3ನೇ ದಿನದಿಂದ ನಾವೇ ಪರ್ಫೆಕ್ಟ್ ಆಗಿದ್ದೀವಿ. ಯಾಕೆಂದರೆ ಇನ್ನೊಂದು ಎಕ್ಸಾಂಪಲ್ ಏನು ಅಂದರೆ, ನಮಗೆ ಫಸ್ಟು ಚಪಾತಿ ಒರೆಯೋದಕ್ಕೆ ಬರ್ತಾ ಇರಲಿಲ್ಲ. ಚಪಾತಿ ಒರೆಯೋದನ್ನ ನಾವು ಫಸ್ಟ್ನೇ ದಿನ ಚಪಾತಿ ಹಿಟ್ಟೆ ಹಾಳಾಯಿತು. ಸೆಕೆಂಡ್ನೇ ದಿನನೂ ಕೂಡ ಹಾಳಾಯಿತು. 3ನೇ ದಿನದಿಂದ ಒಂದಿಟ್ಟು ಪರ್ಫೆಕ್ಟ್ ಆಗ್ತಾ ಬಂದ್ವಿ ನಾವು. 3, 4 ಹಿಂಗೆ 5ನೇ ಸಲ ಮಾಡಿದಾಗ ಪರ್ಫೆಕ್ಟ್ ಆಗಿ ಚಪಾತಿ ಮಾಡೋದನ್ನ ಕಲ್ತ್ವಿ. ಏನೇ ಒಂದು ಊಟಕ್ಕೆ ಬೇಕಾದ್ರೂ ನಾವೇ ಮಾಡ್ಕೊತೀವಿ. ಈಗ ಅಷ್ಟು ಪರ್ಫೆಕ್ಟ್ ಆಗಿದ್ದೀವಿ. ವಿರಾಟ್ ಕೊಹ್ಲಿ ಅವರ ಎಕ್ಸಾಂಪಲ್ ನಾನು ಕೊಡ್ಬೇಕು. ನೀವು ಎಲ್ಲ ಕ್ರಿಕೆಟರ್ಸ್ ಏನಿರ್ತಾರೆ IPL ಆಡೋರು, ಅವ್ರೇನು ಸೀದಾ IPL ಹೋಗಿ ಸೆಲೆಕ್ಟ್ ಆಗಿರಲ್ಲ. ಅದರಲ್ಲೂ ಕೆಲವರು ಗಲ್ಲಿ ಕ್ರಿಕೆಟ್ನ ಆಡಿರ್ತಾರೆ. ಇನ್ನು ಕೆಲವರು ಸ್ಟೇಡಿಯಮಲ್ಲಿ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗಿರ್ತಾರೆ. ಅಂದರೆ ಸ್ಟೇಡಿಯಮಲ್ಲಿ ಟ್ರೈನಿಂಗ್ ತಗೊಂಡಿರ್ತಾರೆ. ಅಲ್ಲಿಂದ ಅವರು ಆಡ್ತಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಯಾರು ಚೆನ್ನಾಗಿ ಆಡ್ತಾರೆ ಅಂತ. ಯಾರು ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಆಡ್ತಾರೆ ಅವ್ರು ಮಾತ್ರ ಮುಂದಕ್ಕೆ ಹೋಗ್ತಾರೆ. ಇಲ್ಲ ನಮ್ಮ ಕೈಲಿ ಆಗಲ್ಲ, ನಾವು ಇಲ್ಲಿ ಗಲ್ಲಿ ಕ್ರಿಕೆಟ್ನೇ ಆಡ್ಕೊಂಡು ಕುಂದಿರ್ತೀವಿ ಅನ್ನೋರು ಖಂಡಿತವಾಗ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದೇ ಇಲ್ಲ. ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಅನ್ನೋದು ಎಲ್ಲರಿಂದನೂ ನಾವು ಕಲಿಬೋದು. ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪರ್ಫೆಕ್ಟ್ ಆಗ್ತೀವಿ. ಎಕ್ಸಾಂಪಲ್ ಮುಖಾಂತರ ಕೊಡೋದಾದ್ರೆ, ಈ ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆಯಿಂದ ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಈ ವಿಡಿಯೋನ ಮಾಡ್ತಾ ಇರೋದು. ಎಕ್ಸಾಂಪಲ್ ಮುಖಾಂತರ ಹೇಳೋದಾದ್ರೆ, ಇದೇ ಚಾನಲಲ್ಲೇ ಒಂದು 100 ವಿಡಿಯೋ ಅಪ್ಲೋಡ್ ಮಾಡಿದರೆ ನಾನು ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಇರ್ತೀನಿ. ಯಾಕೆಂದರೆ ಅಷ್ಟು ವಿಡಿಯೋ ಮಾಡಬೇಕಾದ್ರೆ ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತೀನಿ, ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅದಕ್ಕೋಸ್ಕರ ಅಷ್ಟೇ ಪರ್ಫೆಕ್ಟ್ ಆಗಿರ್ತೀನಿ.